ಕುಡಿಯುವ ನೀರಿಗೆ ಯುಜಿಡಿ ತ್ಯಾಜ್ಯ ಮಿಶ್ರಣ ಕೂಡಲೇ ಸ್ಪಂದಿಸಿದ ನಗರಸಭೆ ಪೌರಾಯುಕ್ತರು. 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಮನೆಗಳಿಗೆ ಕುಡಿಯುವ ನೀರಿನೊಂದಿಗೆ ಯುಜಿಡಿ ತ್ಯಾಜ್ಯ ಮಿಶ್ರಣವಾಗಿ ಸಂಪು ಸೇರುತ್ತಿತ್ತು. 5ನೇ ವಾರ್ಡಿನ ನಗರಸಭೆ ಸದಸ್ಯರಾದ ನಾಗರಾಜ್ ಜೆ ಅವರಿಗೆ ಅಭಿನಂದನೆ ಸಲ್ಲಿಸಿದ ಸಾರ್ವಜನಿಕರು. ಚಿಕ್ಕಬಳ್ಳಾಪುರದಲ್ಲಿ ಯುಜಿಡಿ ಸಮಸ್ಯೆ ನಿವಾರಣೆ ಆಗದ ಸಮಸ್ಯೆಯಾಗಿ ಪರಿಣಮಿಸಿದೆ. ನಿರಂತರವಾಗಿ ನಗರದ ಒಂದಲ್ಲ ಒಂದು ಕಡೆ ಪ್ರತಿನಿತ್ಯ ಯುಜಿಡಿ ಸಮಸ್ಯೆ ಎದುರಾಗುತ್ತಿದ್ದು, 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಯುಜಿಡಿ ತ್ಯಾಜ್ಯ ಮಿಶ್ರಿತ ಕುಡಿಯುವ ನೀರು ಸರಬರಾಜು ಆಗಿ ತೀವ್ರ ಸಮಸ್ಯೆ ಎದುರಾಗುತ್ತಿತ್ತು. ಈ ಸಮಸ್ಯೆಗೆ ಪರಿಹಾರ ದೊರಕಿಸಿಕೊಡುವಲ್ಲಿ ನಗರಸಭೆ ಮಾಜಿ ಉಪಾಧ್ಯಕ್ಷ ನಾಗರಾಜ್ ಯಶಸ್ವಿಯಾಗಿದ್ದಾರೆ. ಹೌದು, ಕುಡಿಯುವ ನೀರು ವಿಚಾರದಲ್ಲಿ ಸ್ವಲ್ಪ ಯಾಮಾರಿದರೂ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಇಂತಹ ಸಮಯದಲ್ಲಿ ಯುಜಿಡಿ ತ್ಯಾಜ್ಯ ಮಿಶ್ರಿತ ಕುಡಿಯುವ ನೀರು ಮನೆಗಳ ಸಂಪುಗಳಿಗೆ ಸರಬರಾಜಾದರೆ ಪರಿಸ್ಥಿತಿ ಏನಾಗಲಿದೆ? ಇಲ್ಲಿಯೂ ಅದೇ ಆಯಿತು. ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಮನೆಗಳಿಗೆ ಕುಡಿಯುವ ನೀರಿನೊಂದಿಗೆ ಯುಜಿಡಿ ತ್ಯಾಜ್ಯ ಮಿಶ್ರಣವಾಗಿ ಸಂಪು ಸೇರುತ್ತಿತ್ತು. ಇದರಿಂದ ಸ್ಥಳೀಯ ನಾಗರಿಕರು ತೀವ್ರ ಸಮಸ್ಯೆ ಎದುರಿಸುವಂತಾಗಿತ್ತು. ಈ ವಿಚಾರವನ್ನು ನಗರಸಭೆ ಮಾಜಿ ಉಪಾಧ್ಯಕ್ಷ ನಾಗರಾಜ್ ಅವರ ಗಮನಕ್ಕೆ ತಂದಿದ್ದು, ಅವರು ಕೂಡಲೇ ನಗರಸಭೆ ಪೌರಾಯುಕ್ತರ ಗಮನಕ್ಕೆ ತಿಳಿಸಿದ್ದಾರೆ. ಕುಡಿಯುವ ನೀರಿನೊಂದಿಗೆ ಯುಜಿಡಿ ತ್ಯಾಜ್ಯ ಮಿಶ್ರಣವಾಗಿ ಬರುತ್ತಿರುವ ಬಗ್ಗೆ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು, ನಂತರ ಲಿಖಿತ ರೂಪದಲ್ಲಿ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ. ಉಪಾಧ್ಯಕ್ಷ ನಾಗರಾಜ್ ಮನವಿಗೆ ಕೂಡಲೇ ಸ್ಪಂದಿಸಿದ ಪೌರಾಯುಕ್ತ ಮನ್ಸೂರ್ ಅಲಿ ಅವರು ಈ ಪ್ರದೇಶಕ್ಕೆ ಹೊಸ ಪೈಪ್ಲೈನ್ ಅಳವಡಿಸಲು ಅನುಮೋದನೆ ನೀಡಿದ್ದಾರೆ. ಸಮರೋಪಾದಿಯಲ್ಲಿ ನಡೆದ ಈ ಕಾಮಗಾರಿಗಳು ಸಮಸ್ಯೆಗೆ ಇಂದು ಪರಿಹಾರ ನೀಡುವಲ್ಲಿ ಯಶಸ್ವಿಯಾಯಿತು. ಕುಡಿಯುವ ನೀರಿನ ಸಮಸ್ಯೆಗೆ ಶೀಘ್ರ ಪರಿಹಾರ ನೀಡಿದ ನಗರಸಭೆ ಮಾಜಿ ಉಪಾಧ್ಯಕ್ಷ ನಾಗರಾಜ್ ಅವರಿಗೆ ಸ್ಥಳೀಯ ನಾಗರಿಕರು ಅಭಿನಂದನೆ ಸಲ್ಲಿಸಿದರೆ, ತಮ್ಮ ಮನವಿಗೆ ಸ್ಪಂದಿಸಿದ ಪೌರಾಯುಕ್ತರಿಗೆ ನಾಗರಾಜ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ನಗರ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಮನೆಗಳಿಗೆ ಕಲುಷಿತ ನೀರು ಮಿಶ್ರಣ ಆಗಿ ಎಲ್ಲ ಮನೆಗಳಿಗೂ ಹೋಗುವಂಥದ್ದಾಗ್ತಾ ಇತ್ತು. ಇಲ್ಲಿನ ನಿವಾಸಿಗಳು ನನಗೆ ಒಂದು 3-4 ಬಾರಿ ಸಮಸ್ಯೆ ಬಗ್ಗೆ ಹೇಳಿದ ಕೂಡಲೇ ಆ ಸಮಸ್ಯೆ ಖುದ್ದು ನಾವು ನೋಡೋ ಅಂಥದ್ದಾಯಿತು. ನಮ್ಮ ನಗರಸಭೆಯ ಪೌರಾಯುಕ್ತರ ಗಮನಕ್ಕೆ ಲಿಖಿತ ಮೂಲಕ ಮನವಿ ಸಲ್ಲಿಸಿದ ಕೂಡಲೇ ಅವರು ಕೂಡಲೇ ಸ್ಪಂದಿಸಿ ಈ ದಿನ ಹೊಸ ಪೈಪ್ಲೈನು ಹಾಕುವಂಥದ್ದನ್ನು ಮಾಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಪೌರಾಯುಕ್ತರಿಗೆ ಮತ್ತು ಅವರ ಸಿಬ್ಬಂದಿಗೆ ನಮ್ಮ ವಾರ್ಡಿನ ಪರವಾಗಿ ನಾನು ಅಭಿನಂದನೆಗಳ ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ಇಷ್ಟು ತ್ವರಿತವಾಗಿ ಈ ನೀರಿನ ವಿಚಾರದಲ್ಲಿ ಸ್ಪಂದಿಸುವಂಥದ್ದನ್ನು ಪ್ರತಿಯೊಬ್ಬ ಅಧಿಕಾರಿ ಕೂಡ ಸಹಕರಿಸಿ ಮಾಡ್ತಾ ಇರೋದು ನನಗೆ ಖುಷಿ ಕೊಡುವಂಥ ವಿಚಾರ. ನೋಡಿ, ಇಲ್ಲಿ ನನಗೆ ಇಲ್ಲಿನ ನಿವಾಸಿಗಳು ಮೊದಲು ಒಂದನೇ ಮನೆಯಲ್ಲಿ ನನಗೆ ಸಮಸ್ಯೆ ಬಗ್ಗೆ ಹೇಳಿದ್ರು. ಕೂಡಲೇ ವಾಲ್ಮ್ಯಾನ್ ಕರೆಸಿ ಎಲ್ಲ ಅದನ್ನ ನೀರು ನಿಲ್ಲಿಸಿ ನಂತರ ಒಂದು ಬಕೆಟಲ್ಲಿ ಹಿಡ್ಕೊಂಡು ನೋಡೋ ಅಂಥದ್ದನ್ನು ಮಾಡಿದ್ವಿ. ಬರ್ತಾ ಇತ್ತು. ಆಗ ಕೂಡಲೇ ಅವ್ರ ಮನೆ ಸಮಸ್ಯೆ ಅಂತೇಳಿ ಅವ್ರನ್ನ ನೀರೆಲ್ಲ ನಿಲ್ಲಿಸಿ ಒಂದು 4-5 ದಿನ ಅವರು ರಿಪೇರಿ ಮಾಡ್ಕೊಂಡ್ರು. ಆದ್ರೂ ಮತ್ತೆ ನೀರು ಬಿಟ್ಟು ನೋಡಿದಾಗ ಮತ್ತೆ ಸ್ಮೆಲ್ ಬರ್ತಾ ಇತ್ತು. ನಂತರ ಪಕ್ಕದ ಮನೆಯಲ್ಲಿ ಒಂದ್ಸರಿ ಚೆಕ್ ಮಾಡೋಣ ಅಂತೇಳಿ ಇಲ್ಲಿನ KIB ಸಿಬ್ಬಂದಿ ಮೂರ್ತಿಯನ್ನ ಅಂತೇಳಿ ಅವ್ರ ಮನೆಯಲ್ಲಿ ಕೂಡ ಚೆಕ್ ಮಾಡೋ ಅಂಥದ್ದಾಯ್ತು. ಅವ್ರ ಮನೆಯಲ್ಲಿ ಕೂಡ ಸೇಮ್ ಸಮಸ್ಯೆ ಎದುರಾಯ್ತು. ಕೂಡಲೇ ನಾನು ಅದರ ಸಂಬಂಧಪಟ್ಟ ಜೈ ಅವ್ರನ್ನ ಕರೆಸಿ ಅದನ್ನ ಪರಿಶೀಲನೆ ಮಾಡೋ ಅಂಥದ್ದನ್ನ ಮಾಡಿದ್ವಿ. ಅದು ಕೂಡ ಅವರು ಇಲ್ಲ, ಇದನ್ನ ಪೈಪ್ಲೈನು ರಿಪೇರಿ ಮಾಡೋ ಅಂಥದ್ದನ್ನ ಮಾಡೋಣ, ಇಲ್ಲ ಅಂತ ಹೇಳಿದ್ರೆ ಹೊಸ ಪೈಪ್ಲೈನ್ ಮಾಡೋಣ, ಕಮಿಷನರ್ ಗಮನಕ್ಕೆ ಒಂದ್ಸರಿ ತನ್ನಿ ಅಂತ ಕೂಡಲೇ ನಾನು ಕಮಿಷನರ್ ಅವ್ರ ಗಮನಕ್ಕೆ ತಂದು ಕೂಡಲೇ ಹೊಸ ಪೈಪ್ಲೈನ್ ನೀವು ಅಳವಡಿಸ್ಕೊಡ್ಲೇಬೇಕು ಸರ್. ಯಾಕಂತ ಹೇಳಿದ್ರೆ ಇದು 30 ವರ್ಷಗಳಿಂದ ಹಳೆ ಪೈಪ್ ಆಗಿರೋದ್ರಿಂದ ಈಗ 4-5 ಅಡಿ ಡೀಪಲ್ಲಿದೆ. ಸೊ ಹಂಗಾಗಿ ಕೆಲಸ ಜಾಸ್ತಿ ಹಿಡಿಯುತ್ತೆ. ಒಂದು ಹೊಸ ಪೈಪ್ಲೈನ್ ಹಾಕೊಟ್ಬಿಟ್ರೆ ಇಲ್ಲಿ ನಿವಾಸಿಗಳಿಗೂ ಕೂಡ ಧೈರ್ಯವಾಗಿ ಜೀವನ ಮಾಡುವಂಥದ್ದು ಆಗುತ್ತೆ. ಯಾಕಂತ ಹೇಳಿದ್ರೆ ಸಂಪಕ್ಕೆ ಬರೋ ನೀರನ್ನ ಪ್ರತಿದಿನ ಚೆಕ್ ಮಾಡೋಕ್ಕಾಗೋದಿಲ್ಲ. ಸೊ ಹಂಗಾಗಿ ಹೊಸ ಪೈಪ್ಲೈನು ಮಾಡಿಕೊಟ್ಟಿದ್ದಕ್ಕೆ ನಗರಸಭಾ ಪೌರಾಯುಕ್ತರಿಗೆ ಸ್ಪೆಷಲ್ ಆಗಿ, ಅದೇ ರೀತಿ ಸಿಬ್ಬಂದಿ ವರ್ಗಕ್ಕೆ ಮತ್ತೊಂದು ಸಾರಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ.
ಇನ್ನು ತಿಮ್ಮಕ್ಕ ಬಡಾವಣೆ ನಿವಾಸಿಗಳಾದ ಭಾಗ್ಯಮ್ಮ ಮಾತನಾಡಿ, ನಮ್ಮ ವಾರ್ಡಿನಲ್ಲಿ ಪೈಪ್ಲೈನ್ ಡ್ಯಾಮೇಜ್ ಆಗಿ ಕೊಳಚೆ ನೀರು ಮಿಶ್ರಣವಾಗಿ ನೀರು ಬರುತ್ತಿತ್ತು. ನಮಗೆ ಸ್ವಲ್ಪ ದುರ್ವಾಸನೆ ಬರುತ್ತಿತ್ತು. ಏನು ಅಂತ ಮೊದಲು ಗೊತ್ತಾಗ್ಲಿಲ್ಲ. ಏನೋ ದುರ್ವಾಸನೆ ಬರುತ್ತಿದೆಯಲ್ಲ ಅಂತ ನೀರು ಚೆಕ್ ಮಾಡಿದಾಗ ನೀರು ಕಲರ್ ಚೇಂಜ್ ಆಗಿತ್ತು. ಆಗ ತಕ್ಷಣ ನಮ್ಮ ವಾರ್ಡಿನ ಸದಸ್ಯರ ಗಮನಕ್ಕೆ ತಂದ ತಕ್ಷಣ ಬಂದು ನಮಗೆ ಹೊಸ ಪೈಪ್ಲೈನ್ ಹಾಕಿ ಕೊಡಿಸುತ್ತೇನೆಂದು ಭರವಸೆ ನೀಡಿದ್ರು. ಅದರಂತೆ 2-3 ದಿನಗಳಿಂದ ಕೆಲಸ ಮಾಡುತ್ತಿದ್ದಾರೆ. ಇಂದು ಹೊಸ ಪೈಪ್ಗಳು ಹಾಕಿ ರೆಡಿ ಮಾಡುತ್ತಿದ್ದಾರೆ. ನಾಗರಾಜ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇವೆ ಎಂದರು. ನಮ್ಮ ಹೆಸರು ಭಾಗ್ಯಮ್ಮ ಅಂತ, ತಿಮ್ಮಕ್ಕ ಲೇಔಟ್ ನಮ್ದು. ನಾವು ಈಗ ತಿಮ್ಮಕ್ಕ ಲೇಔಟ್ ಅಲ್ಲಿ ಇರೋದು. ನಮ್ಗೆ ಇದು ನೀರು ಚರಂಡಿ ನೀರು ಮಿಕ್ಸ್ ಆಗಿ ಬರ್ತಾ ಇತ್ತು. ಚರಂಡಿ ನೀರು ಕುಡಿಯೋ ನೀರಲ್ಲಿ ಚರಂಡಿ ಬರ್ತಾ ಇತ್ತು. ಪೈಪ್ ಏನೋ ಲೀಕ್ ಆಗಿದೆ. ನಾವು ನೋಡ್ಕೊಂಡಿದ ತಕ್ಷಣ ನೋಡಿ ಹೊಸ ಪೈಪ್ ಲೈನ್ ಹಾಕ್ಸ್ಕೊಟ್ಟೇವೆ. ಒಂದು ತಿಂಗಳಿಂದ ನಾವು 15,000 ಖರ್ಚು ಮಾಡಿ ಹೊಸ ಲೈನ್ ಹಾಕಿಸ್ಕೊಂಡ್ವಿ. ಪೈಪ್ ಲೈನ್ ಕಲೆಕ್ಷನ್ ಸಂಪಿಗೆ ಆದ್ರೂ ಚರಂಡಿ ನೀರು ಮಿಕ್ಸ್ ಆಗಿ ಬರ್ತಾ ಇತ್ತು. ನಾವು ನೋಡಿದ್ವಿ, ಓಪನ್ ಮಾಡಿ ನೋಡಿದಾಗ ಚರಂಡಿ ನೀರು ಬರ್ತಾ ಇತ್ತು. ಬಕೆಟ್ ಅಲ್ಲಿ ಹಿಡ್ಕೊಂಡು ತೋರ್ಸಿದ್ವಿ ಅವ್ರಿಗೆ, ವಿಡಿಯೋ ಕಾಲ್ ಮಾಡ್ಕೊಂಡು ಅವ್ರಿಗೆ ತೋರ್ಸಿದ್ದಕ್ಕೆ ಅವ್ರು ನೋಡಿ ಆಮೇಲೆ ಇವಾಗ ಹೊಸ ಲೈನ್ ಹಾಕಿಸ್ಕೊಡ್ತಾ ಇದಾರೆ. ಸಮಸ್ಯೆ ಎಲ್ಲರಿಗೂ ನಮಗ್ ಬಂದು ನಾವು ಗೇಟ್ ವಾಲ್ ಆಫ್ ಮಾಡಿದಕ್ಕೆ ನಮ್ಮ ಏರಿಯಾದೆಲ್ಲಾನು ಬಂದಿದೆ. 3-4 ಮನೆ ಜಾಸ್ತಿ. ಈ ಲೈನ್ ಮಾತ್ರ ಜಾಸ್ತಿ ನೀರು ಬಂದಿರೋದು 3 ಮನೆಗೆ. ಆಮೇಲೆ ಎಲ್ಲರಿಗೂ ನಾವು 3 ಮನೆ ಫುಲ್ ಗೇಟ್ ವಾಲ್ ಆಫ್ ಮಾಡಿದ್ಮೇಲೆ ಎಲ್ಲರಿಗೂ ನೀರು ಹೋಗಿರೋದು ಚರಂಡಿ ನೀರು. ಇವಾಗ ಏನ್ ಮಾಡ್ತಾ ಇದ್ರ? ಇವಾಗ ಹಾಕ್ಬಿಡ್ತಾ ಇದಾರೆ, ಪೈಪ್ ಲೈನ್ ಹಾಕ್ತಿದ್ದಾರೆ. ಹೊಸ ಲೈನ್ ಪೈಪ್ ಲೈನ್ ಹಾಕ್ತಾ ಇದಾರೆ. ಇವಾಗ ಸಾಯಂಕಾಲ ಅಂತ ಹೇಳಿದ್ದಾರೆ. ಚೆನ್ನಾಗಿ ಮಾಡ್ಕೊಡ್ತಾರೆ. ನಾವು ಹೇಳಿದ ತಕ್ಷಣ ನಮ್ ಮಾತಿಗೆ ರೆಸ್ಪಾನ್ಸ್ ಮಾಡಿ ಹೇಳ್ತಾರೆ, ಬಂದು ಮಾಡ್ಕೊಡ್ತಾರೆ. ಏನಿದ್ರೆ ಬರ್ತಾರೆ, ಬೇಗ ಬಂದು ಹೇಳ್ಕೊಡ್ತಾರೆ. ಏನಾದ್ರೂ ಆಗ್ಲಿ ಫೋನ್ ಮಾಡಿದ ತಕ್ಷಣ ಬಂದು ನಮ್ಗೆ ರೆಸ್ಪಾನ್ಸ್ ಮಾಡಿ ಏನಿದೆ ನಿಮ್ದು ಅಂತ ಪಾಪ 15 ದಿವಸದಿಂದ ಅವ್ರಿಗೂ 2-3 ಸತಿ ಬಂದು ನೋಡ್ಕೊಂಡು ವಾಟರ್ ಮ್ಯಾನ್ ಹೇಳಿದ್ವಿ, ಅವ್ರಿಗೆ ಹೇಳಿದ್ವಿ. 2-3 ಸತಿ ಬಂದು ನೋಡಿ ಹೋಗಿ ಆಮೇಲೆ ಇವತ್ತು ಪೈಪ್ ಲೈನ್ ಹಾಕ್ಸ್ಕೊಡ್ತಾ ಇದಾರೆ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.